ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಗತ್ ಸಿಂಗ್ ಅವರ ಒಂದು ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಹುಲಿಯನ್ನು ಹೊಡೆದವರು, ನಾಗರಹಾವಿನ ವಿಷಯನ್ನು ತೆಗೆದು ಕಾಪಾಡಿದ ಪರಾಕ್ರಮಿಗಳು ಅನೇಕರಿದ್ದಾರೆ. ಆದರೆ ರಾಷ್ಟ್ರದ ಇತಿಹಾಸದಲ್ಲಿ ಮೃತ್ಯುವಿನ ಜೊತೆಗೆ ಸೆಣಸಾಡಿ ಭಾರತ ಮಾತೆಯ ಜನ್ಮಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿ ಅಮರರಾದ ಕೆಲವು ರಾಷ್ಟ್ರನಾಯಕರಲ್ಲಿ ಸರ್ದಾರ್ ಭಗತ್ ಸಿಂಗ್ ಒಬ್ಬರು. ಅಸತ್ಯದಿಂದ ಸತ್ಯದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರತ್ವದೆಡೆಗೆ ಸಾಗಿ ಜೀವನವನ್ನೇ ಭಾರತ ಮಾತೆಗೆ ಮುಡುಪಾಗಿಟ್ಟ ತ್ಯಾಗ ಬಲಿದಾನ ಮಾಡಿ ಭಾರತ ಮಾತೆಯ ಸಾಕ್ಷಾತ್ಕಾರ ಮಾಡಿಕೊಂಡು ಧನ್ಯತೆ ಪಡೆದ ವೀರ ಹುತಾತ್ಮ ಭಗತ್ ಸಿಂಗ್. ಸರ್ದಾರ್ ಭಗತ್ ಸಿಂಗ್ ಆಗಿನ ಪಂಜಾಬ್ ಸಂಸ್ಥಾನದ ಲಾಯಲ್ಪುರ್ ಜಿಲ್ಲೆಯ ಬಾಂಗ ಎಂಬ ಚಿಕ್ಕ ಹಳ್ಳಿಯಲ್ಲಿ ಸೆಪ್ಟೆಂಬರ್ 28, 1907ರಲ್ಲಿ ವೀರಯೋಧರ ವಂಶದಲ್ಲಿ ಸರ್ದಾರ್ ಕಿಸನ್ ಸಿಂಗ್ ಮತ್ತು ವಿದ್ಯಾವತಿ ದಂಪತಿಗಳ ಉದರದಲ್ಲಿ ಜನಿಸಿದರು. ಭಗತ್ ಎಂದರೆ ಭಾಗ್ಯ. ಇವರು ಹುಟ್ಟುವಾಗ ಇವರ ತಂದೆ ಮತ್ತು ಚಿಕ್ಕಪ್ಪಂದಿರು ಜೈಲಿನಿಂದ ಬಿಡುಗಡೆಯಾದ ಸಂಸತ ಸಂಭ್ರಮಕ್ಕಾಗಿ ಭಗತ್ ಸಿಂಗ್ ಎಂದು ನಾಮಕರಣ ಮಾಡಿದರು. ಚಿಕ್ಕಂದಿನಿಂದಲೇ ಭಗತ್ ಸಿಂಗ್ ನರನಾಡಿಗಳಲ್ಲಿ ಸ್ವಾಭಿಮಾನ ಮತ್ತು ದೇಶಭಕ್ತಿಯ ರಕ್ತ ಹರಿಯುತ್ತಿತ್ತು. ಅಂತೆಯೇ ಬಾಲಕ ಭಗತ್ ಸಿಂಗ್ ತಮ್ಮ ಹೊಲದಲ್ಲಿ ಬಂದೂಕುಗಳನ್ನು ಬೆಳೆದು ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕೆಂಬ ವೀರ ಸಂಕಲ್ಪ ಆಗಲೇ ಮಾಡಿದ್ದರು. 13 ಏಪ್ರಿಲ್ 1919ರ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕರ್ನಲ್ ವಾಲಿಯಲ್ಲಿ ಕುತಂತ್ರಕ್ಕೆ ಮರಣಹೋಮದಲ್ಲಿ ಸಾವಿರಾರು ಜನರು ಬಲಿಯಾಗಿದ್ದನ್ನು ಕಂಡು ಭಗತ್ ಸಿಂಗನು ಹೃದಯ ಮಮ್ಮಲ ಮರಗಿದರು. ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮೊಟಕುಗೊಳಿಸಿ ದೇಶದ ಸ್ವಾತಂತ್ರ್ಯದ ಕಾಳೆಯನ್ನೂದಿದರು. ಭಗತ್ ಸಿಂಗರು ಆ ಹುತಾತ್ಮರ ಘಟನಾ ಸ್ಥಳಕ್ಕೆ ಹೋಗಿ ಒಂದು ಬಾಟಲಿಯಲ್ಲಿ ರಕ್ತ ಮಿಶ್ರಣ ಮಣ್ಣನ್ನು ತುಂಬಿಕೊಂಡು ಮನೆಗೆ ತಂದು ತಾಯಿ ಮತ್ತು ಸೋದರಿಗೆ ತೋರಿಸಿ, ಅಮ್ಮ, ಇದು ಹುತಾತ್ಮರ ಪವಿತ್ರ ರಕ್ತ, ನಾವೆಲ್ಲ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಎಂದು ದುಃಖಪತನಾಗಿ ಹೇಳುತ್ತಾ ಅಂದು ಬ್ರಿಟಿಷರನ್ನು ಭಾರತದಿಂದ ಓಡಿಸುವ ಪ್ರತಿಜ್ಞೆ ಮಾಡಿದ ಧೀಮಂತ ವೀರ ಭಗತ್ ಸಿಂಗ್ ಅವರನ್ನು ದೇಶಾಭಿಮಾನ, ಕ್ರಾಂತಿಕಾರಕ, ಅದ್ಭುತ ವಿಚಾರಗಳ ಸಂಘಟನೆ ಮಾಡುವ ಚತುರತೆಯ ಚಿಕ್ಕಂದಿನಿಂದಲೇ ಮೈಗೂಡಿಸಿಕೊಂಡಿದ್ದರಿಂದ ಎಲ್ಲ ಕ್ರಾಂತಿಕಾರಿ ಯುವಕರನ್ನು ಸಂಘಟನೆ ಮಾಡಿ ನೈ ಜವಾನ್ ಭಾರತ ಸಭಾ ಎಂಬ ಕ್ರಾಂತಿಕಾರಿ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಾರ್ಯೋನ್ಮುಖರಾದರು. 1928ರಲ್ಲಿ ಫೆಬ್ರವರಿ ಭಾರತಕ್ಕೆ ಸೈಮನ್ ಕಮಿಷನ್ ಬಂದಾಗ ಎಲ್ಲ ಕಡೆಯಿಂದ ವಿರೋಧ ವ್ಯಕ್ತಪಡಿಸಲಾಗಿತ್ತು. ಎಲ್ಲ ಪ್ರತಿಭಟನಾಕಾರರಿಂದ ಸೈಮನ್ ಇಲ್ಲಿಂದ ತೊಲಗು ಎಂದು ಕಪ್ಪು ಬಾವುಟವನ್ನು ತೋರಿಸಲಾಗಿತ್ತು. 1928ರ ಅಕ್ಟೋಬರ್ನಲ್ಲಿ ಲಾಹೋರದಲ್ಲಿ ಪಂಜಾಬ್ ಕೇಸರಿ ಎಂದೇ ಪ್ರಸಿದ್ಧರಾಗಿದ್ದ ಲಾಲ್ ಲಜಪತ್ ರಾಯರವರು ಸೈಮನ್ ಕಮಿಷನ್ ಪ್ರತಿಭಟಿಸುವ ಮೆರವಣಿಗೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಪೊಲೀಸರಿಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಮಾಡುವುದು ಅಸಾಧ್ಯವಾದಾಗ ಸ್ಕಾಟ್ ಎಂಬ ಪೊಲೀಸು ಸೂಪರಿಂಟೆಂಡಂಟ್ ಲಾಠಿ ಚಾರ್ಜ್ ಮಾಡಲು ಆದೇಶ ಮಾಡಿದನು. ಸಾವಿರಾರು ಜನ ಕ್ರಾಂತಿಕಾರಿಗಳು ಪೊಲೀಸರ ಲಾಠಿಗೆ ಬಲಿಪಶು ಆದರು. ಅಲ್ಲದೆ ಸ್ಯಾಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯು ಲಾಲ್ ಲಜಪತ್ ರಾಯರಿಗೆ ಲಾಠಿಯಿಂದ ಹೊಡೆದು ಅತಿ ಬಾಧೆ ಮಾಡಿ ಹಿಂಸಿಸಿದರು. ಅದರಿಂದ ಪ್ರಾಣಪಕ್ಷಿ ಹಾರಿಹೋಯಿತು. ಈ ದುಷ್ಕೃತ್ಯವು ಮಾನವೀಯತೆಯ ಹಿಂಸೆ ಭಗತ್ ಸಿಂಗರ ಮೇಲೆ ಅತೀವ ಪರಿಣಾಮವನ್ನು ಉಂಟು ಮಾಡಿತು. ಭಗತ್ ಸಿಂಗ್ ಈ ಹಿಂಸಾಕೃತ್ಯದ ಸೇಡು ತೀರಿಸಿಕೊಳ್ಳಲು ಸ್ಯಾಂಡರ್ಸನನ್ನು ಕೊಲೆ ಮಾಡಿ ಪರಾರಿಯಾದರು. ಹೀಗಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಭಗತ್ ಸಿಂಗರ ಸಿಂಹಸ್ವಪ್ನವಾಗಿದ್ದರು. 1929 ಏಪ್ರಿಲ್ ತಿಂಗಳಲ್ಲಿ ದಿಲ್ಲಿಯಲ್ಲಿ ಶಾಸನ ಸಭೆಯಲ್ಲಿ ಹುಸಿ ಬಾಂಬನ್ನು ಸ್ಫೋಟಿಸಿ ತಾವೇ ತಮ್ಮ ಬಂಧನಕ್ಕೆ ಮುಂದಾದರು. ಹೀಗಾಗಿ ತಕ್ಷಣ ಅವರನ್ನು ಬಂಧಿಸಿ ಲಾಹೋರ್ ಜೈಲಿನಲ್ಲಿ ಬಂಧಿಸಲಾಯಿತು. ಮುಂದೆ ನ್ಯಾಷನಲ್ನಲ್ಲಿ ವಿಚಾರಣೆ ಪ್ರಾರಂಭವಾದಾಗ ನ್ಯಾಯಾಧೀಶರು ಭಗತ್ ಸಿಂಗರನ್ನು ಕುರಿತು, ನೀನು ವಿಧಾನಸಭೆಯಲ್ಲಿ ಬಾಂಬು ಏಕೆ ಎಸೆದೆ ಎಂಬ ಪ್ರಶ್ನೆಗೆ ಭಗತ್ ಸಿಂಗರು, ನಮ್ಮ ವಿರೋಧವು ಒಂದು ವ್ಯವಸ್ಥೆಯ ವಿರೋಧವೆಂದು ಉತ್ತರಿಸಿದರು. ಇನ್ಕಲಾಬ್ ಎನ್ನುವುದು ಕ್ರಾಂತಿಯ ಹೆಸರು. ಇಂಗ್ಲಿಷ್ ಸರ್ಕಾರವನ್ನು ಎಚ್ಚರಿಸುವುದಕ್ಕಾಗಿ ಹಾಗೂ ಮನವರಿಕೆ ಮಾಡಿಕೊಡಲು ಸರ್ವ ಪ್ರಯತ್ನವನ್ನು ನಮ್ಮ ಎಲ್ಲ ಕ್ರಾಂತಿಕಾರಕ ಹೋರಾಟಗಾರರು, ರಾಷ್ಟ್ರ ನಾಯಕರು ಮಾಡಿದರು. ಅದಕ್ಕೆ ಸರ್ಕಾರ ಕಿಂಚಿತ್ತೂ ಸ್ಪಂದಿಸಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದು ಸರ್ಕಾರದ ಕಿವಿಗಳಿಗೆ ನಮ್ಮ ಕೂಗು ಕೇಳುವಂತೆ ವಿಧಾನಸಭೆಯಲ್ಲಿ ಹುಸಿ ಬಾಂಬ್ ಸ್ಫೋಟ ಮಾಡಿದೆವು ಎಂದು ನೇರವಾಗಿ ಹೇಳಿದರು. ಅಲ್ಲದೆ ತಾವು ಕೊಡುವ ಯಾವುದೇ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಾಗಿದ್ದೇವೆ ಎಂದು ಕೂಡ ಹೇಳಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸುವುದಾಗಿ ಇನ್ಕಲಾಬ್ ಜಿಂದಾಬಾದ್ ಎಂದು ಉತ್ತರಿಸಿದರು. 8 ಏಪ್ರಿಲ್ 1930
2ರಂದು ದಿಲ್ಲಿಯಲ್ಲಿ ವಿಧಾನಸಭೆಯ ಬಾಂಬ್ ಎಸೆದ ಪ್ರಕರಣ ವಿಚಾರಣೆ. ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ ನಡೆದ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜಗುರು ಅವರಿಗೆ ದಿನಾಂಕ 7/10/1930ರಂದು ಫಾಶಿ ಶಿಕ್ಷೆಯನ್ನು ವಿಧಿಸಿ ನ್ಯಾಯಾಲಯ ತೀರ್ಪನ್ನು ನೀಡಿತು. ಈ ಶಿಕ್ಷೆಯನ್ನು 17/10/1930ರಂದು ಜಾರಿಗೊಳಿಸಲು ಲಾಹೋರ್ ಜೈಲಿನ ಅಧಿಕಾರಿಗಳಿಗೆ ನ್ಯಾಯಾಲಯ ಆದೇಶ ನೀಡಿತು. ಗಲ್ಲು ಶಿಕ್ಷೆಯ ಸುದ್ದಿ ಚಂಡಮಾರುತದಂತೆ ದೇಶದ ಮೂಲೆ ಮೂಲೆಗಳಿಗೆ ಹಬ್ಬಿ ಜನರ ರೋಷ ಕ್ರೋಧಕ್ಕೆ ಎಣೆಯಿಲ್ಲದಂತಾಯಿತು. ಪ್ರತಿಭಟನೆಗಳು ಮುಂದುವರೆದವು. ಭಗತ್ ಸಿಂಗ್ ಅವರಿಗೆ ಹಾಗೂ ಇನ್ನೋರ್ವರಿಗೆ ಫಾಶಿ ಶಿಕ್ಷೆ ನೀಡಬಾರದೆಂಬ ಹಾಗೂ ಅದನ್ನು ರದ್ದುಪಡಿಸಲು ಸರ್ಕಾರಕ್ಕೆ ಸಾವಿರಾರು ಮನವಿ ಪತ್ರಗಳು ಮಹಾಪೂರವೇ ಹರಿದು ಬಂದವು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಸರ್ಕಾರ ಕೊನೆಯಲ್ಲಿ 24ನೇ ಮಾರ್ಚ್ 1931ರಂದು ಮೂವರನ್ನು ಗಲ್ಲಿಗೇರಿಸಲು ನಿರ್ಧರಿಸಿದರು. ಜನರ ರೋಷ ಕ್ರೋಧ ಪ್ರತಿಭಟನೆಯನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವುದೆಂದು ಯೋಚಿಸಿ ಬ್ರಿಟಿಷ್ ಸರ್ಕಾರ ಈ ಮೊದಲ ನಿರ್ಧಾರವನ್ನು ಗಲ್ಲು ಶಿಕ್ಷೆಯನ್ನು ದಿನಾಂಕ 24/3/1920ರ ಬದಲು 23/3/1931ರಂದು ಯಾರ ಗಮನಕ್ಕೂ ಬಾರದಂತೆ, ಯಾರಿಗೂ ತಿಳಿಯದಂತೆ ಈ ಮೂವರಿಗೂ ಮರಣದಂಡನೆ ನೀಡಿತು. ಅವರೆಲ್ಲ ಅಸಂಗತರಾಗಿ ಭಾರತಾಂಬೆಯ ಹೃದಯ ಮಂದಿರದಲ್ಲಿ ಲೀನರಾದರು. ಗಲ್ಲು ಶಿಕ್ಷೆಗೆ ಗುರಿಪಡಿಸುವ ಮುನ್ನ ಜೈಲು ಅಧಿಕಾರಿಗಳು ಭಗತ್ ಸಿಂಗರಿಗೆ ಕಂಡು ನಿಮ್ಮ ಕೊನೆಯ ಆಸೆ ಏನು ಎಂದು ಕೇಳಿದಾಗ ನೇಣಿನ ಗಂಬದ ಮೇಲೆ ನಿಂತು ಭಗತ್ ಸಿಂಗ್, ರಾಜಗುರು, ಸುಖದೇವರು ಮೂವರು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳಲು ಅನುಮತಿ ಕೇಳಿ ಇನ್ಕಲಾಬ್ ಜಿಂದಾಬಾದ್ ಎಂಬ ಉದ್ಘರಿಸಿದ್ದನ್ನು ಕೇಳಿ ಜೈಲು ಅಧಿಕಾರಿಗಳು ತಬ್ಬಿಬಾಗಿ ಹೋಗಿ ಅವರ ಹೃದಯಾಂತರಾಳದಲ್ಲಿ ಈ ಮೂವರು ದೇಶಾಭಿಮಾನಿ ಸಾಹಸ ಬಲಿದಾನ ಮೆರೆಯದಿದ್ದು ಹೃದಯಂಗಮಯವಾದ ಸನ್ನಿವೇಶ. ತಾಯಿ ಭಾರತಾಂಬೆಗೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡು ಅಮರರಾಗಿ ಮೃತ್ಯುವನ್ನು ಗೆದ್ದು ಮೃತ್ಯುಂಜಯರು ಮೆರವಣಿಗೆಯ ಮಹಾನವಮಿ ಆಗಿತ್ತು ಧೀಮಂತರಿಗೆ.